ಪ್ರಿಯ ಸ್ನೇಹಿತರೆ, ಈ ದಿನ ನಾವು ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ABC ಐಡಿಯನ್ನು UUCMS ಪೋರ್ಟಲ್ನಲ್ಲಿ ನಮೂದು ಮಾಡುವ ಕುರಿತಾಗಿ ಸುತ್ತೋಲೆಯನ್ನು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ ಹೊರಡಿಸಲಾಗಿದೆ. ಈ ಕುರಿತಾಗಿ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂಗೆ ಆಡಳಿತ ವಿಭಾಗಗಳಿಗೆ ಸಂಯೋಜಿತ ಸ್ನಾತಕ ಮತ್ತು ಸ್ನಾತಕೋತ್ತರ ವಿಶ್ವವಿದ್ಯಾಲಯದ ಪ್ರಾಂಶುಪಾಲರಿಗೆ ಈ ಮೂಲಕ ತಿಳಿಸುವುದೇನಪ್ಪ ಅಂದ್ರೆ, UUCMS ಮುಖಾಂತರ ಪ್ರವೇಶಾತಿ ಪಡೆದುಕೊಂಡಿರುವ ವಿದ್ಯಾರ್ಥಿಗಳು ತಮ್ಮ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಐಡಿಯನ್ನು ಹೊಂದುವುದು ಕಡ್ಡಾಯವಾಗಿರುತ್ತದೆ. ಆದ್ದರಿಂದ ತಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ತಮ್ಮ ABC ಐಡಿಯನ್ನು Digi Locker ಮುಖಾಂತರ ಪಡೆದುಕೊಳ್ಳಬೇಕು ಅನ್ನೋದನ್ನು ಇಲ್ಲಿ ತಿಳಿಸಲಾಗಿದೆ. ದಿನಾಂಕ 31/10/2023 ಒಳಗೆ UUCMS ಪೋರ್ಟಲ್ನಲ್ಲಿ ಅದನ್ನು ನಮೂದು ಮಾಡಬೇಕು ಅಂತ ಈ ಸೂಚನೆಯಲ್ಲಿ ತಿಳಿಸಲಾಗಿದೆ. ಮುಂದುವರೆದು ವಿದ್ಯಾರ್ಥಿಗಳು UUCMS ಪೋರ್ಟಲ್ನಲ್ಲಿ ಬರೆಸಿದ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಐಡಿಯನ್ನು UUCMS ಪ್ರಿನ್ಸಿಪಲ್ ಲಾಗಿನ್ನಿಂದ ಅಪ್ರೂವಲ್ ಮಾಡಲು ತಿಳಿಸಲಾಗಿದೆ ಅಂತ ಇಲ್ಲಿ ಸೂಚನೆಯನ್ನು ನೀಡಲಾಗಿದೆ. ಸೂಚನೆ ಏನಪ್ಪ ಅಂದ್ರೆ, ಸದರಿ ಮಾಹಿತಿಯನ್ನು ನೀಡದಿದ್ದಲ್ಲಿ ಅಂತಹ ವಿದ್ಯಾರ್ಥಿಗಳು ಅಂಕಪಟ್ಟಿಗಳನ್ನು Digi Lockerನಲ್ಲಿ ಪಡೆಯಲು ಸಾಧ್ಯವಾಗುವುದಿಲ್ಲ ಅನ್ನೋದನ್ನು ಇಲ್ಲಿ ತಿಳಿಸಲಾಗಿದೆ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಾ, ABC ಐಡಿಯನ್ನು UUCMS ಪೋರ್ಟಲ್ನಲ್ಲಿ ಭರಿಸುವ ಕ್ರಮಗಳನ್ನು ಇಲ್ಲಿ ತಿಳಿಸಲಾಗಿದೆ. ಅದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿಯೇ ನಿಮಗೆ ತಿಳಿಸ್ತೀನಿ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಾ, ಮೊದಲು ABC ಐಡಿಯನ್ನು Digi Lockerನಲ್ಲಿ ಕ್ರಿಯೇಟ್ ಮಾಡಬೇಕಾಗ್ತದೆ. ಅದಾದ ನಂತರ UUCMS ಪೋರ್ಟಲ್ನಲ್ಲಿ ನಿಮ್ಮ ಐಡಿಯನ್ನು ಎಂಟರ್ ಮಾಡಬೇಕಾಗ್ತದೆ. ಅದು ಎಲ್ಲಿಪ್ಪ ಅಂದ್ರೆ, ಸ್ಟೂಡೆಂಟ್ ಪ್ರೊಫೈಲ್ ಆಪ್ಷನಲ್ಲಿ ಸ್ಟೂಡೆಂಟ್ ಮೆನುಗೆ ಹೋಗಿ ಅಲ್ಲಿ ABC ಐಡಿಯನ್ನು ಎಂಟರ್ ಮಾಡಿ ಅದನ್ನು ಸಬ್ಮಿಟ್ ಮಾಡಬೇಕಾಗ್ತದೆ. ಸ್ನೇಹಿತರೆ, ಅದರ ಮುಂದಿನ ಸ್ಟೆಪ್ಪು ಏನಪ್ಪ ಅಂದರೆ, ಅದು ಪ್ರಿನ್ಸಿಪಲ್ ಅವರ ಲಾಗಿನ್ ಐಡಿಗೆ ಹೋಗುತ್ತೆ. ಸೊ ಅಲ್ಲಿ ಅವರು ಅದನ್ನು ಅಪ್ರೂವಲ್ ಮಾಡಿ ಈ ಐಡಿಯನ್ನು ನಿಮಗೆ UUCMS ಮತ್ತು ABC ಐಡಿಗೆ ಕನೆಕ್ಟ್ ಮಾಡಲಾಗ್ತದೆ. ಸ್ನೇಹಿತರೆ, ಸೊ ಹೀಗೆ ಈ ABC ಐಡಿಯನ್ನು ಇಲ್ಲಿ ಸುತ್ತೋಲೆ ಮೂಲಕ ಈ ವಿಶ್ವವಿದ್ಯಾಲಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಕಾಲೇಜುಗಳಿಗೆ ಈ ನೋಟಿಸನ್ನು ಹೊರಡಿಸಲಾಗಿದೆ. ಸೊ ಈಗ ಈ ವಿಡಿಯೋದಲ್ಲಿ ನಾವು ಈ ABC ಐಡಿಯನ್ನು ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಬನ್ನಿ. ಆಗಿದ್ದರೆ ಪ್ರಿಯ ಸ್ನೇಹಿತರೆ, ಮೊದಲಿಗೆ ನೀವು Digi Lockerನಲ್ಲಿ ABC ಐಡಿಯನ್ನು ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ನೀವು Digi Lockerನ್ನು ಮೊದಲು ರಿಜಿಸ್ಟರ್ ಮಾಡ್ಕೋಬೇಕಾಗ್ತದೆ. ಸೊ ನಾನು ಮೊದಲಿಗೆ ರಿಜಿಸ್ಟರ್ ಮಾಡ್ಕೊಂಡಿರೋದ್ರಿಂದ ಅದನ್ನು ಲಾಗಿನ್ ಮಾಡ್ತಾಯಿದ್ದೀನಿ. ನೀವು Digi Lockerನಲ್ಲಿ ರಿಜಿಸ್ಟರ್ ಆಗಿಲ್ಲ ಅಂದರೆ ಮೊದಲು ರಿಜಿಸ್ಟರ್ ಮಾಡಿಕೊಂಡು ಆಮೇಲೆ ನಿಮ್ಮ ID ಮತ್ತು ಪಿನ್ನನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಲಾಗಿನ್ ಆಗಬೇಕಾಗ್ತದೆ. ಸ್ನೇಹಿತರೆ, Digi Lockerನಲ್ಲಿ ನಿಮ್ಮ ID ಮತ್ತು ಪಿನ್ನನ್ನು ಹಾಕಿದ ತಕ್ಷಣ ನಿಮಗೆ ರಿಜಿಸ್ಟರ್ ಆಗಿಡೋ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPಯನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಎಂಟರ್ ಮಾಡಿ ಸೈನ್ ಇನ್ ಅನ್ನೋ ಆಪ್ಷನನ್ನು ಚೂಸ್ ಮಾಡಬೇಕಾಗುತ್ತೆ. ದೆನ್ ನೆಕ್ಸ್ಟು ಇಲ್ಲಿ ನೋಡ್ತಾ ಇದ್ದೀರಾ, Digi Locker ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಆ Digi Locker ಡ್ಯಾಶ್ಬೋರ್ಡ್ನಲ್ಲಿ ಒಂದು ಮೊದಲಿಗೆ ನಿಮಗೆ ಸರ್ಚ್ ಬಾರ್ ಆಪ್ಷನ್ ಕಾಣಿಸುತ್ತೆ. ಸ್ನೇಹಿತರೆ, ಈ ಸರ್ಚ್ ಬಾರ್ನಲ್ಲಿ ಅಕಾಡೆಮಿಕ್ ಅಂತ ನೀವು ಟೈಪ್ ಮಾಡಿ ಅಲ್ಲಿ ಸರ್ಚ್ ಬಾರ್ ಮುಂದೆ ಇರೋ ಸರ್ಚ್ ಆಪ್ಷನನ್ನು ಒಂದು ಸಾರಿ ಕ್ಲಿಕ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಅಲ್ಲಿ ನೋಡ್ತಾ ಇದ್ದೀರಾ, ಈಗಾಗಲೇ ಇಲ್ಲಿ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಅನ್ನೋ ಆಪ್ಷನ್ನ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಆಕ್ಸಿಸ್ ನೋ ಅಂತ ಒಂದು ಆಪ್ಷನ್ ಬರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ಅದು ಇಲ್ಲಿ ನಿಮ್ಮ ಮೇಲ್ ಐಡಿಯನ್ನು ಕೇಳುತ್ತೆ. ಸ್ನೇಹಿತರೆ, ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ಓಪನ್ ಆಗಿದೆ. ನೇಮ್ ಎಲ್ಲ ಕಾಣಿಸ್ತಾ ಇದೆ, ನೋಡ್ಬೋದು. ಅದನ್ನು ನಾನಿಲ್ಲಿ ಸೆಕ್ಯೂರಿಟಿ ಪರ್ಪಸ್ ಅದನ್ನು ಬ್ಲರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಿಮ್ಮ ಮೇಲ್ ಐಡಿಯನ್ನು ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಮೇಲ್ ಐಡಿಯನ್ನು ಎಂಟರ್ ಮಾಡಿ ಅಲ್ಲಿ ವೆರಿಫೈ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೀವು ಎಂಟರ್ ಮಾಡಿರ್ತಕ್ಕಂಥ ಮೇಲ್ ಐಡಿಗೆ ಒಂದು OTPಯನ್ನು ಕಳಿಸಲಾಗ್ತದೆ. ಅದು Digi Locker ಇಂದ ಬರ್ತದೆ. ಆ OTPಯನ್ನು ಇಲ್ಲಿ ಎಂಟರ್ ಮಾಡಬೇಕಾಗ್ತದೆ. ಸ್ನೇಹಿತರೆ, ಸೊ ನಾನು ರಿಜಿಸ್ಟರ್ ಮಾಡಿರ್ತಕ್ಕಂಥ ಮೊಬೈಲ್ಗೆ ಒಂದು OTP ಬಂದಿದೆ. ಅದನ್ನು ನಾನು ಎಂಟರ್ ಮಾಡಿ ಇಲ್ಲಿ ವೆರಿಫೈ ಅಂತ ಕ್ಲಿಕ್ ಮಾಡಿದ ತಕ್ಷಣ
ಈ ಥರ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ನೀವು ಸೆಲೆಕ್ಟ್ ಆಲ್ ಅನ್ನೋ ಆಪ್ಷನನ್ನು ಚೂಸ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಇಲ್ಲಿ ಎಲ್ಲ ಆಪ್ಷನ್ಗಳನ್ನು ರೈಟ್ ಮಾಡಿದ ನಂತರ ಕೆಳಗಡೆ ಒಂದು ಆಪ್ಷನ್ ಕಾಣ್ತಾ ಇದೆ, ಅಲ್ಲಿ ಅಲೋ ಅನ್ನೋ ಆಪ್ಷನನ್ನು ಚೂಸ್ ಮಾಡಬೇಕಾಗುತ್ತೆ. ನಂತರ ನೀವು ನೋಡ್ತಾ ಇದ್ದೀರಾ ಡ್ಯಾಶ್ಬೋರ್ಡಲ್ಲಿ ನಿಮ್ಮ ಡೀಟೇಲ್ಸನ್ನು ಎಂಟ್ರಿ ಮಾಡೋಕ್ಕೆ ಹೇಳುತ್ತೆ ಸ್ನೇಹಿತರೆ. ಐ ಆಮ್ ಅ ಸ್ಟೂಡೆಂಟ್ ಆ್ಯಟ್ ಅಂದರೆ ನೀವು ಈಗ ಎಜುಕೇಷನ್ ಮಾಡ್ತಾ ಇರೋ ಯೂನಿವರ್ಸಿಟಿ ನೇಮನ್ನು ಮೇಲ್ಗಡೆ ಚೂಸ್ ಮಾಡಬೇಕಾಗ್ತದೆ. ನೋಡ್ತಾ ಇದ್ದೀರಾ ಇಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಆಪ್ಷನ್ಗಳು ಓಪನ್ ಆಗುತ್ತೆ. ದೆನ್ ನಿಮ್ಮ ಯೂನಿವರ್ಸಿಟಿಯನ್ನು ಮೇಲ್ಗಡೆ ನೀವು ಸರ್ಚ್ ಮಾಡಿದ ತಕ್ಷಣ, ಟೈಪ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಯೂನಿವರ್ಸಿಟಿ ಶೋ ಆಗ್ತದೆ. ಅದನ್ನು ನೀವು ಚೂಸ್ ಮಾಡಿ ನಿಮ್ಮ ಅಕಾಡೆಮಿಕ್ ಇಯರನ್ನು ಅಂದರೆ ಅಡ್ಮಿಷನ್ ಇಯರನ್ನು ಚೂಸ್ ಮಾಡಿ. ನಂತರ ಇಲ್ಲಿ ಐಡೆಂಟಿಟಿ ಟೈಪ್ ಅಂತ ಆಪ್ಷನ್ ಕಾಣ್ತದೆ. ಇಲ್ಲಿ ನಿಮಗೆ ನೀಡಲಾಗಿರೋ ಐಡೆಂಟಿಟಿ ಟೈಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಐಡೆಂಟಿಟಿ ವ್ಯಾಲ್ಯೂ ಅಂದರೆ ರಿಜಿಸ್ಟರ್ ನಂಬರನ್ನು ಅಥವಾ ನೀವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಐಡೆಂಟಿಟಿ ಟೈಪ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ ಆನಂತರ ಇಲ್ಲಿ ನೀವು ಸಬ್ಮಿಟ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಸೊ ನೀವು ಸಬ್ಮಿಟ್ ಮಾಡಿದ ತಕ್ಷಣ ನೋಡ್ತಾ ಇದ್ದೀರಾ ಇಲ್ಲಿ ABC ಸ್ಟೂಡೆಂಟ್ ಅಕೌಂಟ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಬಿಗಿನ್ ಯುವರ್ ಟ್ರಾನ್ಸ್ಫಾರ್ಮೇಷನ್ ಜರ್ನಿ ನಾವ್ ಅಂತ ABC ಐಡಿಯನ್ನು ಇಲ್ಲಿ ಶೋ ಮಾಡ್ತಾ ಇದೆ. ಇದನ್ನು ನೀವು ಫ್ಯೂಚರ್ ರೆಫರೆನ್ಸ್ಗಾಗಿ ಬರೆದಿಟ್ಕೋಬೋದು ಸ್ನೇಹಿತರೆ. ಈ ABC ID ನಿಮಗೆ ಡಿಜಿ ಲಾಕರ್ನಲ್ಲಿಯೂ ಕೂಡ PDF ಫಾರ್ಮೆಟಲ್ಲಿ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಸೊ ಈಗ ನಾವು ABC ಐಡಿಯನ್ನು ಸಕ್ಸಸ್ಫುಲ್ಲಾಗಿ ಕ್ರಿಯೇಟ್ ಮಾಡಿದ್ದೀವಿ. ಇದನ್ನು ನಾವು UUCMS ಪೋರ್ಟಲ್ನಲ್ಲಿ ಯಾವ ಥರ ಎಂಟರ್ ಮಾಡಬೇಕು ಅನ್ನೋದನ್ನು ಇದೇ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ನಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಹೊಸ ಹೊಸ ವಿಷಯಗಳು ನಿಮಗೆ ಸದಾಕಾಲ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ಸ್ನೇಹಿತರೆ. ಫಾರ್ ಬೆಟರ್ಲಿ ನೀವು ಇದನ್ನು ಕಂಪ್ಯೂಟರ್ನಲ್ಲಿ ID ಕ್ರಿಯೇಷನ್ ಮಾಡಿಕೊಂಡು ಕಂಪ್ಯೂಟರ್ನಲ್ಲಿಯೇ ನೀವು UUCMS ಪೋರ್ಟಲನ್ನು ಓಪನ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಂಡ್ರೆ ಬೆಟರ್ ನನ್ನ ಪ್ರಕಾರ. ಯಾಕಂದರೆ ಅಲ್ಲಿ ಕರೆಕ್ಟಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ. UUCMS ಪೋರ್ಟಲ್ನಲ್ಲಿ ಲಾಗಿನ್ ಆದ ನಂತರ ಸ್ಟೂಡೆಂಟ್ ಪ್ರೊಫೈಲ್ನಲ್ಲಿ ನೀವು ಈ ABC ID ಆಪ್ಷನನ್ನು ಚೂಸ್ ಮಾಡಬೇಕಾಗ್ತದೆ. ಇಲ್ಲಿ ನಿಮ್ಮ ಕ್ರಿಯೇಟ್ ಮಾಡಿರ್ತಕ್ಕಂಥ ಈ ABC ಐಡಿಯನ್ನು ಎಂಟರ್ ಮಾಡಿ ನೀವು ಸಬ್ಮಿಟ್ ಆಪ್ಷನನ್ನು ಕೊಡಬೇಕಾಗ್ತದೆ ಸ್ನೇಹಿತರೆ. ಸಬ್ಮಿಟ್ ಆಪ್ಷನನ್ನು ಕೊಟ್ಟ ನಂತರ ಇನ್ನೊಂದು ಸಾರಿ ಅದು ಕನ್ಫರ್ಮೇಷನನ್ನು ಕೇಳ್ತದೆ. ಅವಾಗ ಅದನ್ನು ನಾವು ಓಕೆ ಅಂತ ಕೊಟ್ಟ ಮೇಲೆ ನೋಡ್ತಾ ಇದ್ದೀರಾ ಇಲ್ಲಿ ಆಲ್ರೆಡಿ ಅದು ಡಾಟಾ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ತೋರಿಸ್ತಾ ಇದೆ. ನಾವು ಅದನ್ನು ಓಕೆ ಅನ್ನೋ ಆಪ್ಷನನ್ನು ಚೂಸ್ ಮಾಡಿಕೊಂಡು ನಂತರ ನಾವು ಇಲ್ಲಿ ಸಬ್ಮಿಟ್ ಆಪ್ಷನನ್ನು ಕೊಟ್ಟಿದ್ದೀವಿ. ಸೊ ಈಗ ABC ಐಡಿಯಲ್ಲಿ ನಾವು ಡೀಟೇಲ್ಸನ್ನು ನೋಡ್ತಾ ಹೋದರೆ ಈ ರೀತಿ ಡೀಟೇಲ್ಸನ್ನು ನಾವು ನೋಡ್ಬೋದು ಸ್ನೇಹಿತರೆ. ಎಲ್ಲ ಡೀಟೇಲ್ಸನ್ನು ನಾನು ಸೆಕ್ಯೂರಿಟಿ ಪರ್ಪಸಲ್ಲಿ ಬ್ಲರ್ ಮಾಡಿದ್ದೀನಿ. ಸೊ ನಿಮ್ಮ ಡೀಟೇಲ್ಸನ್ನು ನೀವು ಆ್ಯಡ್ ಮಾಡಿದ ನಂತರ ನೋಡ್ಕೋಬೋದು ಸ್ನೇಹಿತರೆ. ಈ ರೀತಿಯಾಗಿ ನೀವು ನಿಮ್ಮ ABC ಐಡಿಯನ್ನು UUCMS ಪೋರ್ಟಲ್ನಲ್ಲಿ ಆ್ಯಡ್ ಮಾಡಬಹುದು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ನಿಮಗೆ ಅನುಕೂಲವಾಗುವಂತೆ ನೀಡಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮಗೆ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.